ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಧಗಧಗಿಸ್ತಾ ಇರುವಂತಹ ಯುದ್ಧ ಭೂಮಿಯಲ್ಲಿ ಯುದ್ಧ ನಿಲ್ಲುವ ಆಶಾಕಿರಣವೊಂದು ಮೂಡಿದೆ. ಡೊನಾಲ್ಡ್ ಟ್ರಂಪ್ ಆ ಅರ್ಥದಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. 5 ದಿನಗಳ ಕಾಲ ಕದನ ವಿರಾಮ ಅಂತ ಹೇಳಿದ್ದಾರೆ. ಬಟ್ ಯುದ್ಧ ನಿಲ್ಲುತ್ತಾ? ಟ್ರಂಪ್ ಹೇಳಿದ ಮಾತು ನಡೆಯುತ್ತಾ? ಅದೇ ಈಗಿರುವಂತಹ ಪ್ರಶ್ನೆ. ಅಮೆರಿಕ ಶಾಂತಿ ದಾಳಕ್ಕೆ ಇಸ್ರೇಲ್ ಸೆಡ್ ಹೊಡಿತಾ ಇದೆ. ಯುದ್ಧವನ್ನು ನಾವು ನಿಲ್ಲಿಸಲ್ಲ ಅಂಥೇಳಿ ಇಸ್ರೇಲ್ ಹೇಳ್ತಾ ಇದೆ. ಇರಾನ್ ಲೆಬನಾನ್ ಮೇಲೆ ನಮ್ಮ ಆಕ್ರಮಣಕಾರಿ ದಾಳಿ ಮುಂದುವರಿಯುತ್ತೆ ಅಂತ ಹೇಳಿ ಬೆಂಜಮಿನ್ ನೆತನ್ಯಾಹು ಇಸ್ರೇಲ್ನ ಪ್ರಧಾನಿ ಮತ್ತೊಮ್ಮೆ ಗುಟುರು ಹಾಕಿದ್ದಾರೆ. ಈ ಮೂಲಕ 25ನೇ ದಿನವೂ ಕೂಡ ಮಧ್ಯಪ್ರಾಚ್ಯದಲ್ಲಿ ಸಮರ ಮುಂದುವರಿತಾ ಇದೆ. ಡೊನಾಲ್ಡ್ ಟ್ರಂಪ್ ಬಂದರು, 5 ದಿನ ಕದನ ವಿರಾಮ ಅಂತ ಹೇಳಿದ್ರು. ನಾವು ನಿರ್ದಿಷ್ಟ ಜಾಗಗಳ ಹೆಸರನ್ನ ಹೇಳಿ ಈ ಕಡೆ ಟಾರ್ಗೆಟ್ ಮಾಡಲ್ಲ ಅಂತ ಹೇಳಿದ್ರು. ಡೊನಾಲ್ಡ್ ಟ್ರಂಪ್ ಹೇಳಿಕೆ ಹೊರಬೀಳ್ತಾ ಇದ್ದ ಹಾಗೆ ಇಸ್ರೇಲ್ ತನ್ನ ದಾಳಿಯ ತೀವ್ರತೆಯನ್ನ ಮತ್ತಷ್ಟು ಜಾಸ್ತಿ ಮಾಡ್ತಾ ಇದೆ. ಇನ್ಫ್ಯಾಕ್ಟ್ ಈ ಹಿಂದೆಯೂ ಕೂಡ ಈ ರೀತಿಯ ಒಂದು ವಿಚಾರ ಮುನ್ನೆಲೆಗೆ ಬಂದಿತ್ತು. ಅಯತುಲ್ಲಾ ಅಲಿ ಖಮೇನಿಯ ಹತ್ಯೆಯ ಸಂದರ್ಭದಲ್ಲಿ ಇಸ್ರೇಲ್ ಮತ್ತು ಅಮೆರಿಕಾದ ನಡುವೆ ಇದ್ದಂತಹ ಒಗ್ಗಟ್ಟು ಅದಾದ ಮೇಲೆ ಇಲ್ಲ ಅನ್ನುವಂತಹ ವಿಚಾರ ಚರ್ಚೆ ಆಗ್ತಾ ಇತ್ತು. ಬಟ್ ಈ ಬೆಳವಣಿಗೆಗಳು ಅದಕ್ಕೆ ಪುಷ್ಟಿಯನ್ನು ಕೊಡುವ ರೀತಿಯಲ್ಲಿ ಕಾಣಿಸ್ತಾ ಇದೆ. ಈಗ ಅಮೆರಿಕ ಒಂದು ದಿಕ್ಕು, ಇಸ್ರೇಲ್ ಮತ್ತೊಂದು ದಿಕ್ಕಾಯ್ತಾ ಇರಾನ್ ಮೇಲಿನ ಯುದ್ಧದ ವಿಚಾರದಲ್ಲಿ ಅನ್ನುವಂತಹ ಸಹಜ ಪ್ರಶ್ನೆ ಮುನ್ನೆಲೆಗೆ ಬರ್ತಾ ಇದೆ.